ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಬೇಸಿಗೆ, ಶೆಕೆ ಶೆಕೆ ಶೆಕೆ. ಈ ಟೈಮಲ್ಲಿ ಏನು ಕಾಟನ್ ಸ್ಯಾರೀಸ್ ಆದರೆ ಉಡಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಇರುತ್ತೆ ಅಲ್ವಾ. ರೇಷ್ಮೆ ಸೀರೆ ಎಲ್ಲ ಉಡಕ್ಕೆ ತುಂಬ ಕಷ್ಟ ಈ ಬೇಸಿಗೆ ಕಾಲದಲ್ಲಿ. ಹಾಗಾಗಿ ಇವತ್ತು ನಾನು ನಿಮಗೆ ಕಾಟನ್ ಸೀರೆನ ಯಾವ ರೀತಿಲಿ ಉಡಬೇಕು, ಇದೀಗ ನೋಡಿ ಸಾಫ್ಟ್ ಕಾಟನ್ ಸ್ಯಾರಿ. ಕಾಟನ್ ಸ್ಯಾರಿಗಳಲ್ಲಿ ಸುಮಾರು ವೆರೈಟಿ ಬರುತ್ತೆ ಅಲ್ವಾ. ತುಂಬ ಸಾಫ್ಟ್ ಆಗಿರುವಂಥ ಕಾಟನ್ ಸೀರೆ, ಆಮೇಲೆ ಕೆಲವು ಏನಂದರೆ ಸ್ವಲ್ಪ ಸ್ಟಾರ್ಚ್ ಇರುವಂಥದ್ದು, ಆರ್ಗ್ಯಾಂಡಿ ಥರ ಸ್ವಲ್ಪ ಅಗಲ ನಿಲ್ಲುವಂತಹ ಕಾಟನ್ ಸ್ಯಾರಿ, ಕಲ್ಕತ್ತಾ ಕಾಟನ್ನು, ಇದೆಲ್ಲ ಆ ಥರ ಬರುತ್ತೆ. ಇದು ಜೈಪುರ್ ಕಾಟನ್ನು, ತುಂಬ ಸಾಫ್ಟ್ ಆಗಿರುವಂತಹ ಕಾಟನ್ ಸ್ಯಾರಿ. ನೀವು ಹೇಗುಟ್ರು ಇದು ಆರಾಮಕ್ಕೆ ಮೈ ಮೇಲೆ ಇರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಕಾಟನ್ ಸ್ಯಾರಿಲಿ ಸಿಂಗಲ್ ಲೇಯರ್ ಹಾಕೋದು ಹೇಗೆ, ಆಮೇಲೆ ನೆರಿಗೆ ಮಾಡೋದು ಹೇಗೆ, ಎಲ್ಲನೂ ತೋರಿಸ್ಕೊಡೋಣ. ನಾನು ಈಗ ಕೆಲವು ಸಮಯದ ಹಿಂದೆ ನೀಟಾಗಿ ಸ್ಯಾರಿ ಉಡುವಂತಹ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. 13 ಟಿಪ್ಸ್ ಫಾಲೋ ಮಾಡಿ ಯಾವ ರೀತಿ ಸೀರೆ ಉಡಬೇಕು ಅಂತ ತೋರಿಸಿದ್ದೆ ಅಲ್ವಾ. ಆವಾಗ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು, ಕಾಟನ್ ಸ್ಯಾರಿ ಉಡೋದು ತೋರಿಸಿಕೊಡಿ ಮೇಡಮ್ ಅಂತ. ಹಾಗಾಗಿ ನಾನು ನಿಮಗೆ ಕಾಟನ್ ಸ್ಯಾರಿ ಉಡೋದು ತೋರಿಸ್ಕೊಡ್ತೀನಿ ಇವತ್ತು, ಎಷ್ಟು ಸುಲಭದಲ್ಲಿ ಕಾಟನ್ ಸ್ಯಾರಿ ಉಡ್ಬೋದು ಅಂತ. ಬನ್ನಿ ಈಗ ನಾವು ಕಾಟನ್ ಸ್ಯಾರಿ ಉಡೋಣ. ನೋಡಿ ಫ್ರೆಂಡ್ಸ್, ನೀವು ಯಾವ ಸಾರಿ ಉಡ್ತೀರೋ ಅದಕ್ಕೆ ಮ್ಯಾಚಿಂಗ್ ಸಾರಿ ಸ್ಕರ್ಟ್ ಹಾಕಿದರೆ ಒಳ್ಳೆಯದು. ನಾನು ಇರೋದ್ರಲ್ಲೇ ತೋರಿಸ್ತಾ ಇದ್ದೀನಿ. ಫಸ್ಟ್ ಸಿಕ್ಸೋ ಭಾಗನ ನಾನು ಅವತ್ತು ಹೇಳಿದ್ದೆ ಅಲ್ಲ, ಒಂದೇ ಗಂಟು ಹಾಕಬೇಕು. ಈ ಥರ ಒಂದು ಸಿಂಗಲ್ ಗಂಟು ಹಾಕ್ಕೊಳ್ಳಿ, ಅಥವಾ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕಾಲು ನಿಮ್ಗೆ ಎಷ್ಟು ಲೆಂತ್ ಬೇಕು ಕರೆಕ್ಟಾಗಿ ಫಸ್ಟ್ ಯಾವಾಗಲೂ ಸ್ವಲ್ಪ ಶಾರ್ಟೇ ಸಿಕ್ಸ್ಕೊಳ್ಳಿ. ತುಂಬ ಉದ್ದ ಸಿಕ್ಸಿದ್ರೆ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ. ಈ ಥರ ರೌಂಡ್ ತಂದೆ ನಾನು ಇಲ್ಲಿಗೊಂದು ಸಿಕ್ಸ್ಕೊಂಡೆ, ಆಮೇಲೆ ನೋಡಿಕೊಂಡು ಈ ಕಡೆಯಿಂದ ತಗೊಂಡು ಬಂದೆ ಸೆರಗು. ನಾನು ಫಸ್ಟ್ ನಿಮಗೆ ಸಿಂಗಲ್ ಲೇಯರಲ್ಲಿ ತೋರಿಸ್ತೀನಿ. ನೋಡಿ, ನಾನು ಸಿಂಗಲ್ ಲೇಯರ್ ಹಾಕ್ತೀನಿ ಫಸ್ಟು. ಅದು ಹಾಕುವಾಗ ನಾನು ಹೇಳಿದ್ದೀನಲ್ಲ, ತುಂಬ ಉದ್ದ ಸೆರಗು ಹಾಕಬಾರ್ದು, ಇಷ್ಟೇ ಸೆರಗು ಹಾಕಬೇಕು. ತುಂಬ ಉದ್ದ ಹಾಕಿದರೆ ನೆಲಕ್ಕೆ ಟಚ್ ಆಗತ್ತೆ ಸೀರೆ, ಇಷ್ಟೇ ಹಾಕಬೇಕು. ಈಗ ನೋಡಿ, ಇಲ್ಲಿ ತಗೊಂಡು ಬಂದೆ, ಇಲ್ಲಿ ಈ ಥರ ಸಿಕ್ಸ್ಕೊಳ್ಳಿ ಸೀರೆನ. ಇಲ್ಲ ಎಳೆದು ಬಿಟ್ಟು ಇಲ್ಲಿ ಪಿನ್ನು ಮಾಡ್ಬೋದು ಅಂತ ಹೇಳಿದ್ದೀನಿ, ಅವ್ರವ್ರ ಇಷ್ಟ. ನಮ್ಗೆ ಅಭ್ಯಾಸ ಇರೋದಕ್ಕೆ ನಾನು ಪಿನ್ ಮಾಡೋದಿಲ್ಲ. ನೋಡಿ ಈ ಥರ ಮಾಡಿ ಫಸ್ಟ್ ಫ್ಲಿಟ್ಟು ತುಂಬ ಅಗ್ಲ ನೆರಿಗೆ ಹಾಕ್ಕೊಳ್ಳಿ, ಅವಾಗ ಅದು ಕೆಳಗ್ವರೆಗೆ ಬರುತ್ತೆ. ನೋಡಿ ಕೆಳಗ್ವರೆಗೆ ಬರುತ್ತೆ, ಅಗ್ಲ ನೆರಿಗೆ ಹಾಕಬೇಕು. ಆಮೇಲೆ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದ ಹಾಕಬೇಕು. ನಾನು ಬಲ ಕೈಯಲ್ಲಿ ಫ್ಲಿಟ್ಸ್ ಮಾಡ್ತೀನಿ, ತುಂಬ ಜನ ಎಡ ಕೈಯಲ್ಲೂ ನೆರಿಗೆ ಹಿಡಿತಾರೆ, ಅವ್ರವ್ರಿಗೆ ಬಿಟ್ಟಿದ್ದು. ನೋಡಿ ಇಷ್ಟು ಉಳೀತು. ಇದನ್ನು ಒಳಗ್ವರೆಗೆ ಟೈಟಾಗಿ ಹಿಂಗೆ ತಗೊಂಡು ಕೈಯಲ್ಲಿ ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನೀಟಾಗಿ ನೆರಿಗೆ ನಿಲ್ಲತ್ತೆ. ಈ ಥರದ ಜೈಪುರ್ ಕಾಟನ್ ಸ್ಯಾರಿ ತುಂಬ ನೀಟಾಗಿ ನಿಲ್ಲತ್ತೆ. ಹೊಕ್ಕುಳಿನ ಕರೆಕ್ಟು ಹೊಕ್ಕುಳಿನ ಸ್ಟ್ರೈಟ್ ಒಳಗಡೆ ಸಾರಿನ ಹಾಕಿಬಿಡಿ. ಸೆರಗೆಲ್ಲ ನೀಟಾಗಿ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಎಳ್ಕೊಂಡು ಇಲ್ಲಿ ಹಿಂದ್ಗಡೆ ಪಿನ್ ಮಾಡ್ಕೊಂಡು ಬಿಡಿ. ನೋಡಿ ಸಿಂಗಲ್ ಲೇಯರಲ್ಲಿ ಸೂಪರಾಗಿ ಸಾರಿ ಉಡಕ್ಕಾಗತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವುದು ಬೇಕೋ ಆ ಇಯರಿಂಗ್ಸು, ಸರ, ಏನು ಬೇಕು ನಿಮ್ಮ ಇಷ್ಟ. ನೋಡಿ ಇದನ್ನು ಹೀಗೆ ಹಾಕೊಂಡ್ರೂ ಚಂದ, ಹೇಗಿದ್ರೂ ಸಿಂಗಲ್ ಲೇಯರ್ ಹಾಕಿದರೆ ಸಾರಿ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ಕಾಟನ್ ಸ್ಯಾರಿಗಳು ಅಲ್ವಾ. ಮೈ ಮೇಲೆ ಒಂಚೂರು ರಗಳೆ ಕೊಡಲ್ಲ. ನಾನು ನಿಮಗೆ ಕೊನೆಯಲ್ಲಿ ಫುಲ್ ಲುಕ್ಕು ತೋರಿಸ್ತೀನಿ. ಈಗ ನಾನು ಬೇಕಾದ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂಥದ್ದು ನಿಮ್ಮ ಇಷ್ಟ, ಏನು ಬೇಕೋ ಅವರವರ ಭಾವಕ್ಕೆ. ಒಂದು ಮಾತಿದೆಯಲ್ಲ, ಅವರವರಿಗೆ ಇಷ್ಟ ಆದ ರೀತಿ, ಯಾವ ರೀತಿ ಬೇಕೋ ಕಿವಿದು ಹಾಕ್ಕೊಳ್ಳಿ, ಯಾವ ರೀತಿಯ ಚೈನ್ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಸಿಂಪಲ್ ಆಗಿ ನಮಗೆ ಹೇಗೆ ಬೇಕೋ ಆ ರೀತಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಅಲ್ವಾ. ನೋಡಿ ನಾನು ಇಯರಿಂಗ್ಸ್ ಹಾಕಿದೆ, ನನ್ನ ಹತ್ರ ಈ ಥರ ಸರ ಇದೆ ನೋಡಿ. ಈ ಥರ ಸರನ್ನ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿ ನೋಡಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಎಲಿಗೆಂಟ್ ಲುಕ್ ಅಂದರೆ ಈ ರೀತಿ ಸಿಂಪಲ್ ಆಗಿ ರೆಡಿ ಆಗೋದಕ್ಕೆ ಎಲಿಗೆಂಟ್ ಲುಕ್ ಅಂತ ಹೇಳೋದು. ನಾನು ನಿಮಗೆ ನನ್ನ ಫುಲ್ ಲುಕ್ ತೋರಿಸ್ತೀನಿ. ಈಗ ಬನ್ನಿ ನೋಡಿ ಫ್ರೆಂಡ್ಸ್, ಸಿಂಗಲ್ ಲೇಯರಲ್ಲಿ ಕಾಟನ್ ಸ್ಯಾರಿ ಫುಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇದು
ಸಿಂಗಲ್ ಲೇಯರಲ್ಲಿ ಲುಕ್. ನನ್ನ ಇಯರಿಂಗ್ಸು, ನನ್ನ ಸರ ನೋಡಿ ಮ್ಯಾಚ್ ಆಗೋ ರೀತಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ. ಸಿಂಗಲ್ ಲೇಯರ್ ಹಾಕೊಳ್ತೀವಿ. ಆಮೇಲೆ ಎಲ್ಲ ಸಾರಿ ನೀವು ಹೇಗೆ ಉಡ್ತೀರಾ, ಫ್ಲಿಟ್ಸ್ ತೆಗೆದು ನೆರಿಗೆ ಮಾಡ್ತೀರಿ ಅಲ್ವಾ, ಸೆರ್ಗನ್ನ ಈ ರೀತಿ ನೆರಿಗೆ ಮಾಡ್ಕೊಳ್ತೀರಿ. ಮಾಮೂಲಿ ಎಲ್ಲ ಸೀರೆ ನೀವು ಹೇಗೆ ಉಡ್ತೀರಿ ಆ ರೀತಿ ನೆರಿಗೆ ಮಾಡಿ ಹಾಕುವಂಥದ್ದು ಈ ರೀತಿ ಅಲ್ವಾ, ಅದು ಒಂದು ರೀತಿ. ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ರೀತಿ ಹೇಳ್ಕೊಡ್ತೀನಿ ನೋಡಿ. ಯಾರು ಬೇಕಿದ್ರೆ ಟ್ರೈ ಮಾಡ್ಬೋದು. ಒಂದು ಬಳೆಗೆ, ಯಾವುದೇ ಬಳೆ ಇರಲಿ, ನೀವು ಮ್ಯಾಚಿಂಗ್ ಬಳೆ ತಗೊಳ್ಬೋದು, ಗೋಲ್ಡನ್ ತಗೊಳ್ಬೋದು, ನಿಮ್ಮ ಸಾರಿ ಮ್ಯಾಚಿಂಗ್ ತಗೊಳ್ಬೋದು. ಈ ಥರ ಬಳೆ ತಗೊಂಡ್ಬಿಟ್ಟು ಬಳೆಗೆ ಮಧ್ಯೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಯಾವುದೇ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೋದು. ಈ ರೀತಿ ಮಧ್ಯೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಅಷ್ಟೇ. ಸೀರೆನ ಈ ಥರ ಮಾಡಿಬಿಟ್ಟು ನೆರಿಗೆ ಹಿಡಿಬೇಕಂತಿಲ್ಲ, ಹೀಗೆ ಮುದ್ದೆ ಮಾಡಿನೇ ರೌಂಡ್ ಮಾಡಿ ಇದರ ಒಳಗಡೆ ಹಾಕಿ. ಫಸ್ಟ್ ಅರ್ಧ ರಬ್ಬರ್ ಬ್ಯಾಂಡ್ ಇದೆಯಲ್ಲ, ಅರ್ಧ ರಬ್ಬರ್ ಬ್ಯಾಂಡ್ ಒಳಗೆ ಹಾಕಿ, ಈ ಕಡೆ ಮೇಲ್ ರಬ್ಬರ್ ಬ್ಯಾಂಡಿನ ಮೇಲೆ ಇನ್ನರ್ಧ ಇದೆಯಲ್ಲ ಅದಕ್ಕೆ ಹೀಗೆ ಹಾಕಿಬಿಡಿ. ಹಾಕಿಬಿಟ್ಟು ಹೀಗೆ ಎಳಿರಿ ನೋಡಿ, ಹೀಗಾಯ್ತಲ್ವಾ. ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನಿಲ್ಲಿ ಪಿನ್ ತೆಗಿತೀನಿ ಫಸ್ಟು. ಈಗ ಇದನ್ನು ಮೂವ್ ಮಾಡ್ತೀನಿ ನಾನು. ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಸೆರ್ಗುವರೆಗೆ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ, ಬಳೆಗೆ ಹಾಫ್ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ನೋಡಿ. ರಬ್ಬರ್ ಬ್ಯಾಂಡ್ ಹಾಕಿ ಅದರಲ್ಲಿ ಸೀರೆನ ಹೀಗೆ ಹಾಕಿಬಿಟ್ಟು ಈ ಥರ ಹಾಕ್ಕೊಂಡು ಇಲ್ಲಿಗೆ ಹಾಕಿ, ಇಲ್ಲಿ ನೀವೊಂದು ಇಲ್ಲಿ ಒಂದು ಪಿನ್ನು ಜಾರದೆ ಇರೋಕ್ಕೆ ಬೇಕಿದ್ರೆ ಹಾಕ್ಕೊಳ್ಬೋದು. ಪಿನ್ ಬೇಡ ಅಂದವರು ಇಷ್ಟೇ ಹಾಕ್ಕೊಳ್ಬೋದು ನೋಡಿ. ಇಷ್ಟೇ, ಪಿನ್ ಇಲ್ಲ, ಸುಮ್ಮನೆ ಹೀಗೆ ಸರಿಗೆ ಹೀಗೆ ಹಾಕ್ಕೊಂಡ್ರೆ ಆಯಿತು. ಕಂಫರ್ಟೇಬಲ್ ಇಲ್ಲ, ಇಲ್ಲಿ ಜಾರತ್ತೆ ಅಂತ ಫೀಲಿಂಗ್ ಬಂದರೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ ನೋಡಿ. ನೀವು ಸೆರ್ಗು ಪಿನ್ ಮಾಡೋದು ಬೇಡ, ಏನೂ ಇಲ್ಲ, ಬಳೆ ಒಳಗೆ ಸಿಕ್ಸಿದ್ರಾಯ್ತು, ಸೆರ್ಗನ್ನ ಹಾಕೊಂಡ್ರೆ ಆಯ್ತು. ಎಷ್ಟು ಚೆನ್ನಾಗಿ ನಿಲ್ಲತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಸರ ಹಾಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಇಲ್ಲಿ ಬಳೆ ಹಾಕೊಳ್ಬೋದು. ಯಾವ ಮ್ಯಾಚಿಂಗ್ ಇದೆಯೋ ಆ ಬಳೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲ ನಾನು ಯಾವಾಗಲೂ ತೋರಿಸ್ತೀನಲ್ಲ, ಸೀರೆ ಉಡುವಾಗ ಇಲ್ಲಿ ಇಲ್ಲಿ ಕಾಣಬಾರ್ದು ಅಂತಿದ್ರೆ ಇಲ್ಲಿಗೊಂದು ಪಿನ್ ಹಾಕೊಳ್ಳಿ, ಇಲ್ಲಿ ಜಾರ್ ಹೋಗ್ಬಾರ್ದು ಅಂತಿದ್ರೆ ನಾನು ಯಾವಾಗ್ಲೂ ಮಾಡ್ತೀನಲ್ಲ ದೊಡ್ಡ ಪಿನ್, ಸಾರಿ ಪಿನ್ ಬರುತ್ತೆ, ಸಾರಿ ಪಿನ್ ಹಾಕೋರು ಸಾರಿ ಪಿನ್ ಹಾಕ್ಬೋದು. ಇಲ್ಲ ಅಂದ್ರೆ ದೊಡ್ಡ ಪಿನ್ ಅನ್ನ ಈ ರೀತಿ ಹಾಕೊಂಡ್ ಬಿಡ್ತೀನಿ ನಾನು ನೋಡಿ. ನೋಡಿ ಸೆರ್ಗ್ ಹೇಗೆ ನಿಲ್ಲತ್ತೆ ಅಂತ, ನೀಟಾಗಿ ಸೆರ್ಗ್ ನಿಲ್ಲತ್ತೆ. ಈ ಕಡೆಯಿಂದ ಹಿಡ್ಕೊಳ್ಳಕ್ಕೂ ಚೆನ್ನಾಗಿರುತ್ತೆ. ಯಾವ ತರ ಬೇಕಿದ್ರು ನೀವು ಹಾಕೊಳ್ಬೋದು. ನನಗೆ ಇದೊಂಥರ ಖುಷಿ ಕೊಡುವಂಥದ್ದು, ಬಳೆನ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಸೀರೆಗೆ ನೋಡಿ. ಈ ತರ ನೀವು ಸೆರ್ಗ್ ಪಿನ್ ಮಾಡೋದು ಎಲ್ಲರೂ ನೋಡಿದೀರಾ? ನನಗೆ ತುಂಬಾ ಇಷ್ಟ. ನಾನು ಈ ತರ ಮ್ಯಾಚಿಂಗ್ ಬಳೆಗಳನ್ನ ಹಾಕೊಳ್ತೀನಿ. ಎಷ್ಟೋ ಸಲ ಸೀರೆಗೆ ಯಾವ ಸಾರಿ ಉಟ್ಟಿರ್ತೀನಿ ಆ ಕಲರಲ್ಲಿ ನಾನು ಬಳೆ ಈ ತರ ಫಿಕ್ಸ್ ಮಾಡ್ಕೊಳ್ತೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ, ಅದು ನನಗೆ ಖುಷಿ ಕೊಡುತ್ತೆ. ಹಾಗಾಗಿ ನಾನು ಮಾಡ್ಕೊಳ್ತೀನಿ. ನಾನು ಮಾಡ್ಕೊಳ್ಳೋದನ್ನ ನಿಮಗೂ ತೋರಿಸೋಣ ಅಂತ ನಾನು ತೋರಿಸಿದೆ. ಬನ್ನಿ, ನಾನೀಗ ಈ ಕಾಟನ್ ಸಾರಿ ಉಡುದು ತೋರಿಸಿದೆ. ಇದೇನಂದ್ರೆ ಜೈಪುರ್ ಕಾಟನ್, ಸಾಫ್ಟ್ ಕಾಟನ್, ತುಂಬಾ ಚೆನ್ನಾಗಿ ಮೈ ಮೇಲೆ ನಿಲ್ಲತ್ತೆ. ಸಾರಿ ನಿಮ್ಗೆ ಮೈ ಮೇಲೆ ಇದ್ದದ್ದೇ ಗೊತ್ತಾಗೋದಿಲ್ಲ. ಈಗ ನಾನು ನಿಮ್ಗೆ ಕಲ್ಕತ್ತಾ ಕಾಟನ್ ರಫ್ ಇರುತ್ತೆ, ಹಿಂಗಿಂಗ್ ನಿಲ್ಲತ್ತೆ. ಈಗ ಸಾಫ್ಟು ಬರಕ್ ಶುರುವಾಗಿದೆ. ನಾನು 15-20 ವರ್ಷದ ಹಿಂದಿನ ಸಾರಿ ಆಯ್ತಾ, ಆ ಸಾರಿನ ಉಡಕ್ಕೆ ಹೇಗೆ ಕಷ್ಟ, ತುಂಬಾ ಕಷ್ಟ ಅದು ಉಡಕ್ಕೆ. ಅದನ್ನು ಹೇಗೆ ಉಡೋದು ಅಂತ ತೋರಿಸಿ ಆಮೇಲೆ ಈಗ ಜಡೆ ಹಾಕೊಂಡಿದ್ದೀನಲ್ಲ, ಜಡೆಗೆ ಯಾವ ತರ ಹೇರ್ ಸ್ಟೈಲ್ ಮಾಡ್ಬೋದು ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಕಲ್ಕತ್ತಾ ಕಾಟನ್ ಸಾರಿ. ಇದನ್ನ ತುಂಬಾ ರಫ್ ಒರಟು ಇದನ್ನ ಉಡೋದು ಹೇಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಇದೇ ಬ್ಲೌಸ್ಗೆ ಉಡ್ತೀನಿ ಈ ಸಾರಿನ. ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಅಗ್ಲ ಬಾರ್ಡರ್ ಇದೆ, ಮೇಲ್ಗಡೆ ಸಣ್ಣ ಬಾರ್ಡರ್ ಇದೆ ಅಲ್ವಾ. ಇದನ್ನು ನಾನೀಗ ಗಂಟು ಹಾಕೋದಿಲ್ಲ ನೋಡಿ. ನಾನು ಮಾಮೂಲಿ ಮಾಡ್ತಾನಲ್ಲ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಸಿಕ್ಸ್ದೆ ನೀಟಾಗಿ ಒಳಗಡೆ ಸಿಕ್ಸ್ಕೊಳ್ತಾ ಬನ್ನಿ. ಈಗ ನೋಡಿ, ಸೆರ್ಗನ್ನ ತಗೊಂಡೆ. ಈ ಬಾರ್ಡರ್ ಅಷ್ಟಾಗ್ಲಕ್ಕೆ ನಾನು ಫ್ಲಿಟ್ಸ್ ಮಾಡ್ತೀನಿ, ನೆರಿಗೆಗಳನ್ನು ಹಾಕ್ತೀನಿ ಸೆರ್ಗಿಗೆ. ನಿಮ್ಮ ಇಷ್ಟ. ತುಂಬ ಅಗಲ ಬೇಕಾದ್ರೆ ತುಂಬ ಅಗಲ ಮಾಡ್ಕೊಳ್ಳಿ, ಕಡಿಮೆ ಅಗಲ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ. ನಿಮ್ಗೆ ಯಾವ್ದು ಕಂಫರ್ಟೇಬಲು ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟ ಅಗಲ ಬಾರ್ಡರ್ ಲೆವೆಲಿಗೆ ನಾನು ಫ್ಲಿಟ್ಸ್ ತಗೊಂಡೆ ಅಲ್ವಾ. ನೋಡಿ, ಇದನ್ನೀಗ ನಾನು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿ. ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಬಿಡಿ. ಮಾಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಕೆಳಗವರೆಗೂ ಸೆರ್ಗನ್ನ ನೆರಿಗೆ ಹಿಡ್ಕೊಳ್ಳಿ. ಅದೇ ಥರ ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದ ಇಟ್ಕೊಂಡೆ ಇಲ್ಲಿಗೆ ಪಿನ್ ಮಾಡ್ಕೊಳ್ತೀನಿ. ಈಗ ಫಸ್ಟ್ ಫ್ಲಿಟ್ಸನ್ನು ಫುಲ್ಲು ಹಿಂದ್ಗಡೆಯಿಂದ ತಗೊಂಡು ಬರ್ತೀನಿ. ಮುಂದ್ಗಡೆವರೆಗೆ ತಂದು ಟೈಟಾಗಿ ಎಳ್ತಂದೆ.
ಫುಲ್ಲು ಟೈಟಾಗಿ ಎಳ್ಕೊಂಡ್ಬಿಟ್ಟು ಹೇಳಿದಿನಲ್ಲ, ಬೇಕಾದವರು ಇಲ್ಲಿಗೊಂದು ಪಿನ್ ಮಾಡ್ಕೊಳ್ಳಿ. ನನಗೆ ಅಭ್ಯಾಸ ಇರುವ ಕಾರಣ ನಾನು ಪಿನ್ ಮಾಡೋದಿಲ್ಲ, ಹಾಗೆ ಇಲ್ಲಿ ಸಿಕ್ಸ್ಕೊಳ್ತೀನಿ. ಈಗ ನೋಡಿ, ಕಾಟನ್ ಸಾರಿ ಅಲ್ವಾ, ನೆರಿಗೆ ಹಿಡಿಯೋಕ್ಕೆ ಕಷ್ಟ ಇರುತ್ತೆ. ಆದ್ರೂ ಕರೆಕ್ಟಾಗಿ ಇಲ್ಲಿ ತಗೊಂಡು ಫಸ್ಟ್ ನೆರಿಗೆ ಸ್ವಲ್ಪ ದೊಡ್ಡ ನೆರಿಗೆ ತಗೊಳ್ಳಿ. ನೋಡಿ, ಈ ಥರ ದೊಡ್ಡ ನೆರಿಗೆ ತಗೊಂಡೆ, ಉಳಿದಿದ್ದೆಲ್ಲ ಸಣ್ಣ ಸಣ್ಣ ನೆರಿಗೆ. ಸಣ್ಣ ಅಂದರೆ ನಿಮ್ಮ ಅಂಗೈಯಷ್ಟು. ಈಗ ಇದನ್ನು ಹೀಗೆ ತಗೊಂಡು ಫಸ್ಟ್ ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಮೇಲ್ಗಡೆ ಈ ನೆರಿಗೆಗಳನ್ನು ಫಸ್ಟ್ ಇಲ್ಲಿ ಸರಿ ಮಾಡ್ಕೊಳ್ಬೇಕು. 2, 3, 4, 5, 6 ನೆರಿಗೆ ಬಂತಲ್ವಾ, ಇದನ್ನ ಇಲ್ಲಿ ಸರಿ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಸರಿ ಮಾಡ್ಕೊಂಡು ನೀಟಾಗಿ ಕೈಯಲ್ಲಿ ಹಿಡ್ಕೊಂಡು ಕರೆಕ್ಟಾಗಿ ಹೊಕ್ಕಳಿನ ಲೆವೆಲ್ಲಿಗೆ ಒಳಗೆ ಸಿಕ್ಸಿ. ನಿಮ್ಮ ಉದ್ದ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಿಕ್ಸಿ. ಕಾಟನ್ ಸಾರಿ ನೀಟಾಗಿ ಒಳಗಡೆ ಟಕ್ ಮಾಡಿ, ಇಲ್ಲ ಅಂದ್ರೆ ಅದು ದಪ್ಪ ದಪ್ಪ ನಿಲ್ಲತ್ತೆ. ಇನ್ನು ಇಲ್ಲಿಂದ ಇಲ್ಲಿ ನೆರಿಗೆಗಳನ್ನ ಒಂದು ರೌಂಡು ಕೈಯಲ್ಲಿ ಕರೆಕ್ಟಾಗಿ ಹಿಡ್ಕೊಂಡ್ಬಿಡಿ. 2, 3, 4, 5, 6 ಇಲ್ಲಿವರೆಗೆ ಹಿಡಿದು ಒಂದ್ಸಲ ಕಾಟನ್ ಸಾರಿನ ಹೀಗೀಗೆ ಮಾಡಿಬಿಡಿ. ನೀಟಾಗಿ ಉಜ್ಜಿ ಬಿಟ್ರೆ ನೀಟಾಗಿ ಕೂರತ್ತೆ. ಆಮೇಲೆ ನೀವು ಸೀರೆನ ಹೀಗೆ ಮೇಲೆ ಎತ್ಕೊಂಡು ಬುಡ ಮಾಡಿದ್ರು ಆಗತ್ತೆ. ಬುಡದ ನೆರಿಗೆಗಳನ್ನ ಸರಿ ಮಾಡಬೇಕು, ನಾನು ತೋರಿಸ್ಕೊಡ್ತೀನಿ ನಿಮ್ಗೀಗ. ಈ ತರ ಮೇಲೆ ಎತ್ಕೊಳ್ಳಿ, ಸೀರೆನ ಎತ್ಕೊಂಡು ಫಸ್ಟ್ 1, ಸೆಕೆಂಡ್ 1, ಥರ್ಡ್ 1, ಫೋರ್ತ್ 1, ಫಿಫ್ತ್ 1, ಸಿಕ್ಸ್ತ್ 1 ಇಲ್ಲಿ ಸ್ಟ್ರೈಟ್ ಆಗಿ ಫಸ್ಟು ಇಲ್ಲಿವರೆಗೆ ಹಿಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಈ ಥರ ಇಲ್ಲಿ ಫಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಲ್ಲ, ಈಗ ಇಲ್ಲಿ ಹಿಡ್ಕೊಳ್ಳಿ, ಕೆಳಗುವರೆಗೆ ಹೋಗಿ. ನಿಮಗೆ ಕೆಳಗುವರೆಗೆ ಹೋಗಿ ಬಗ್ಗಿ ಮಾಡ್ಕೊಳ್ಳೋ ಕಷ್ಟ ಆಗ ಸೀರೆ ಹೀಗೆ ಎತ್ಕೊಳ್ಳಿ, ಮೇಲೆ ಎತ್ಕೊಂಡು ಮಾಡಿ. ಇಲ್ಲ ಅಂದರೆ ಈ ಥರ ಕೂತ್ಕೊಂಡು ನೀವು ಕಾಲು ಹೀಗೆ ಇಟ್ಕೊಂಡು ಇಲ್ಲೂ ಮಾಡ್ಬೋದು. ಈ ಥರ ಕೂತ್ಕೊಂಡು ನೋಡಿ, 4, 5, 6 ಈ ಥರ ತಗೊಂಡು 6 ನೆರಿಗೆಗಳನ್ನು ಹೀಗೆ ಹಿಡ್ಕೊಂಡು ಚೆನ್ನಾಗಿ ನಿಮ್ಮ ಕಾಲ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಕೈಯಲ್ಲೇ ಹೀಗೆ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆವಾಗಷ್ಟೇ ಕಾಟನ್ ಸಾರಿ ನೆರಿಗೆಗಳು ತುಂಬ ಚೆನ್ನಾಗಿ ಕೂರುವಂಥದ್ದು. ಆಯ್ತಲ್ಲ, ನೋಡಿ ಈಗ ನೋಡಿದ್ರೆ ಎಷ್ಟು ನೀಟಾಗಿ ನಿಲ್ಲತ್ತೆ ಅಂತ ಕಾಟನ್ ಸಾರಿನೂ. ಆವಾಗ ಈ ಥರ ನೆರಿಗೆ ಪಿನ್ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಚಂದದಲ್ಲಿ ನೆರಿಗೆಗಳು ನಿಲ್ಲತ್ತೆ. ಈಗ ನೆರಿಗೆ ಪಕ್ಕದಲ್ಲಿ ಇಲ್ಲೆಲ್ಲ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಬಾರ್ಡರನ್ನು ಹೀಗೆ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಟೈಟಾಗಿ ಎಳೆದು ಸಿಕ್ಸ್ಕೊಂಡಿದ್ದೀವಲ್ಲ, ಇಲ್ಲಿಗೆ ದೊಡ್ಡ ಪಿನ್ ಹಾಕಿ ಸೆರ್ಗನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಕಾಟನ್ ಸಾರಿ ಕೂತ್ಕೊಳ್ತು ಅಂತ. ಈಗ ನಿಮ್ಗಿಲ್ಲಿ ಯಾವ ರೀತಿಲಿ ಬೇಕು, ಇಲ್ಲೊಂದು ಪಿನ್ ಮಾಡ್ಕೊಳ್ಳೋರು ಇಲ್ಲಿ ಪಿನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸೆರ್ಗಳನ್ನೆಲ್ಲ ನೀಟಾಗಿ ಫ್ಲಿಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲೂ ಸ್ವಲ್ಪ ಕೆಳಗಡೆ ಎಲ್ಲ ಅದನ್ನು ಜೋಡಿಸ್ಕೊಂಡು ಬಿಟ್ರೆ ಕಾಟನ್ ಸಾರಿ ಸೆರ್ಗು ನೀಟಾಗಿ ನಿಲ್ಲತ್ತೆ. ಯಾವ ತಾಪತ್ರಯ ಆಗೋದಿಲ್ಲ. ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಕಾಟನ್ ಸಾರಿಗಳ ಲುಕ್ಕೇ ಬೇರೆ, ತುಂಬ ಚೆನ್ನಾಗಿರುತ್ತೆ ಕಾಟನ್ ಸಾರಿ ಉಟ್ರೆ. ಹಾಗೆಯೇ ಈ ಬ್ಲೌಸ್ ಬಗ್ಗೆ ಕೇಳ್ತೀರಿ. ಇದು ಬ್ಲ್ಯಾಕ್ ಕಲರ್ ನೋಡಿ, ಬ್ಲ್ಯಾಕ್ ಕಲರು ಕೈಗೆ ನೆಟ್ಟೆಡ್ ಬಂದಿರುವಂತಹ ಸ್ಟ್ರೆಚಬಲ್ ಬ್ಲೌಸು. ನಾನು ಮೀಶೋದಲ್ಲಿ ತರಿಸಿರುವಂಥದ್ದು ತುಂಬ ಕಲರ್ ನಾನು ತರಿಸ್ಕೊಂಡಿದ್ದೀನಿ. ಎಲ್ಲ ಸಾರಿಗಳಿಗೆ ನಾನು ಬ್ಲೌಸ್ ಹೊಲಿಸೋದಿಲ್ಲ ಅಂತ ಹೇಳ್ತಿರ್ತೀನಲ್ಲ, ಈ ಥರ ಬ್ಲೌಸ್ಗಳನ್ನು ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಹಾಗಾಗಿ ಎಲ್ಲ ಕಲರ್ ನಾನು ತರಿಸಿರ್ತೀನಿ. ಇದರಲ್ಲಿ ತುಂಬ ಚೀಪಾಗಿ ತುಂಬ ಕಂಫರ್ಟೇಬಲ್ ಆಗಿ ಇರುತ್ತೆ ಈ ಬ್ಲೌಸ್ಗಳು. ನಾನಂತೂ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನೋಡಿ, ಬ್ಯಾಕ್ ಸೈಡ್ ನೆಕ್ ತುಂಬ ಡೀಪ್ ಇರೋದಿಲ್ಲ, ಓಕೆ ಇರುತ್ತೆ ಅಷ್ಟೇ. ತುಂಬ ಡೀಪ್ ಬೇಕಾದವರಿಗೆ ಉಪಯೋಗ ಆಗಲ್ಲ, ನನಗೆ ಅಷ್ಟಿದ್ರೆ ಸಾಕಾಗತ್ತೆ. ಹಾಗಾಗಿ ನಾನು ಈ ಥರ ಬ್ಲೌಸ್ಗಳನ್ನೇ ತರಿಸ್ಕೊಳ್ತೀನಿ. ಈಗ ಮೊದಲು ನಾನು ತಲೆಗೆ ಈಗ ಈ ಥರ ಇದೆಯಲ್ಲ ಕೂದಲನ್ನು ಏನು ಮಾಡೋದು, ಗಡಿ ಬಿಡ್ಲಿ ಹೊರಡ್ಬೇಕಪ್ಪ. ಆವಾಗ ಏನು ಮಾಡೋದು ಗೊತ್ತಾ, ಈ ಥರ ಜಡೆ ಇದೆಯಲ್ಲ ಇದನ್ನ ಹಿಂಗೆ 3 ಫೋಲ್ಡ್ ಮಾಡ್ಕೊಂಡು ಬಿಡಿ. 3 ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲಿಪ್ ಬರುತ್ತಲ್ಲ ಫ್ರೆಂಡ್ಸ್, ಈ ಥರ ಕ್ಲಿಪ್ಪನ್ನು ಈ ಥರ ಹಾಕ್ಕೊಂಡ್ಬಿಡಿ. ಮುಗ್ದೋಯ್ತು. ಎಷ್ಟು ನೀಟಾಗಿ ರೆಡಿಯಾಗಿ ಬಿಟ್ಬಿಡ್ತೀವಿ ನೋಡಿ. ಈ ರೀತಿಲಿ ಒಂದು 30 ಸೆಕೆಂಡ್ಸ್ ಬೇಡ, ನಾನು ಜಡೆಯಲ್ಲೇ ಎಷ್ಟು ಬೇಗ ಈ ಥರ ಕ್ಲಿಪ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ ಅಲ್ವಾ. ಆಯ್ತಪ್ಪ, ನನಗೆ ಈ ಥರ ಕ್ಲಿಪ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡ್ತೀನಿ, ನಾನು ಈ ಕ್ಲಿಪ್ಪು ತೆಗಿತೀನಿ. ಈ ಜಡೆನ ಮನೇಲಿ ಗಂಟು ಹಾಕೊಳ್ತೀರಲ್ಲ ನೋಡಿ, ಹೀಗೆ ಕೈ ಅಡಿಯಿಂದ ತಗೊಂಡು ಹೀಗೆ ಮಾಡಿ ಹೀಗೆ ಗಂಟು ಹಾಕೊಂಡ್ಬಿಡಿ. ಅದಕ್ಕೆ ನೋಡಿ ಈ ಥರ
ಆರ್ಟಿಫಿಷಿಯಲ್ ರಬ್ಬರ್ ಬ್ಯಾಂಡ್ ಬರುತ್ತೆ ನೋಡಿ, ಮಧ್ಯ ರಬ್ಬರ್ ಇರುತ್ತಲ್ಲ, ಇದನ್ನ ಹೀಗೆ ಹಾಕೊಂಡ್ಬಿಡಿ. ನೀಟಾಗಿ ಹೇರ್ ಸ್ಟೈಲ್ ರೆಡಿ ಆಗತ್ತೆ. ಅದಕ್ಕೆ ಈ ರೀತಿ ಕಲರ್ ಕಲರ್ ರೋಸ್ ಬರುತ್ತೆ. ನೀವು ಸಾರಿ ಮ್ಯಾಚಿಂಗ್ ರೋಸ್ ಅನ್ನ ಹೀಗೆ ಮುಡ್ಕೊಂಡ್ಬಿಡಿ. ಎಷ್ಟು ಸುಲಭ ನೋಡಿ, ಒಂದೇ ಒಂದು ನಿಮಿಷ ಬೇಡ ನಿಮ್ಗೆ ರೆಡಿ ಆಗಕ್ಕೆ ಅಲ್ವಾ. ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಬೇಡ ಇದು ಬೇಡ ಅಂತ ಇಟ್ಕೊಳ್ಳಿ. ಸಾದ ಗಂಟೆ ಹಾಕೊಂಡಿದ್ದೀರಲ್ವಾ, ಅದಕ್ಕೆ ಈ ತರ ಚಂದ ಈ ತರ ಕೊಂಬಿರುವಂತಹ ಕ್ಲಿಪ್ಸ್ ನೋಡಿ, ಈ ತರ ಕೊಂಬಿರುವಂತಹ ಕ್ಲಿಪ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಕಾಸ್ಟ್ಲಿ ಸಿಕ್ಕತ್ತೆ, ತುಂಬಾ ಚೀಪ್ ಆಗಿ ಸಿಗತ್ತೆ. ಇದು ಒಂದಕ್ಕೆ 120 ರೂಪಾಯಿ ಅಷ್ಟ ಕೊಟ್ಟಿದ್ದೀನಿ ನಾನು. 100-120 ರೂಪಾಯಿಗೆ ನಿಮಗೆ 5ರ ಸೆಟ್ಟು ಸಿಕ್ಕತ್ತೆ. ಪ್ಲಾಸ್ಟಿಕ್ ಇರುತ್ತೆ ಇದೆಲ್ಲ, ಇದು ಮೆಟಲ್ ಇದೆ. ಸ್ಟೋನ್ಸ್ ಜಗ 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 ಅನ್ನತ್ತೆ ಅಲ್ವಾ. ಇದನ್ನ ಈ ರೀತಿ ಹಾಕೊಂಡ್ಬಿಡಿ, ಮುಗ್ದೋಯ್ತು. ಎಷ್ಟು ಸಿಂಪಲ್ ಅಲ್ವಾ. ಇಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಸೈಡಿಗೆ ಹಾಕೊಳ್ಬಹುದು, ನಿಮ್ಮ ಇಷ್ಟ. ಹೇಗೆ ಬೇಕಿದ್ರು ನೀವು 30 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ನೀವು ರೆಡಿ ಆಗಿಬಿಡ್ಬೋದು. ಹೇಗನ್ನಿಸ್ತು ನಿಮಗೆ? ಬನ್ನಿ ಈಗ ನನ್ನನ್ನು ಫುಲ್ ಲುಕ್ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚಾರ್ಜ್ ಇರುವಂತಹ ರಫ್ ಇರುವಂತಹ ಕಲ್ಕತ್ತಾ ಕಾಟನ್ ಸ್ಯಾರಿ ಎಷ್ಟು ನೀಟಾಗಿ ಉಟ್ಟೆ ನೋಡಿ ನಾನು. ಯಾವುದು ಕಷ್ಟ ಇಲ್ಲ ಫ್ರೆಂಡ್ಸ್. ಉಡಕ್ಕೆ ಒಂದು ಮೆಥಡ್ ಅನ್ನು ನೀವು ನೋಡ್ಕೊಂಡು ಬಿಟ್ರೆ, ನಾನು ಹೇಳಿದ್ನಲ್ಲ ಇದೆಲ್ಲ ತುಂಬಾ ರಫ್ ಆಗಿರುವಂತಹ ಸಾರಿಗಳು, ನೆರಿಗೆಗಳು ನಿಲ್ಲುವುದಿಲ್ಲ. ಆವಾಗ ಇಲ್ಲಿಂದ ಅದನ್ನ ಕೈಯಲ್ಲಿ ನೀವು ಪ್ರೆಸ್ ಮಾಡ್ಕೊಂಡು ಹೋದ್ರೆ ಇನ್ನು ಕೊನೆಯವರೆಗೂ, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಪ್ರೆಸ್ ಮಾಡಿದ್ರೆ ಇನ್ನೂ ಫುಲ್ ನೆರಿಗೆಗಳು ನೀಟಾಗಿ ಕೂತ್ ಬಿಡುತ್ತೆ ನೋಡಿ. ಈ ತರ ಫುಲ್ ಹೀಗೆ ಮಾಡಿ ಬಿಡಬೇಕು ಕೆಳಗಡೆ ನೆರಿಗೆನ. ಆವಾಗ ಎಲ್ಲೂ ಹಂದೋದಿಲ್ಲ, ಅದು ನೀಟಾಗಿ ಕೂತ್ ಬಿಡತ್ತೆ. ಅಷ್ಟೇ ಟ್ರಿಕ್ ಇರೋದು ಗೊತ್ತಾ ನಿಮಗೆ. ಕಾಟನ್ ಸಾರಿ ಉಡಕ್ಕೂ ಅಷ್ಟೇ ಟ್ರಿಕ್ ಇರುವಂತದ್ದು. ನೋಡಿದ್ರಲ್ಲ, ಕಲ್ಕತ್ತಾ ಕಾಟನ್, ಇಷ್ಟು ರಫ್ ಆಗಿರುವಂತಹ ಕಲ್ಕತ್ತಾ ಕಾಟನ್ ಅನ್ನು ಎಷ್ಟು ಸುಲಭದಲ್ಲಿ ಉಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಈ ಬೇಸಿಗೆಗೆ ಕಾಟನ್ ಸಾರಿಗಳು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಅಲ್ವಾ. ನನ್ನ ಹಾಗೆ ಎಲ್ಲ ಥರ ಸಾರಿಗಳನ್ನು ಇಷ್ಟಪಡೋದು, ಯಾವ ರೀತಿ ನೀಟಾಗಿ ಉಡಬೇಕು, ಅವೆಲ್ಲವೂ ಲೇಡೀಸಿಗೆ ಒಂಥರ ಖುಷಿ ಕೊಡುವಂಥದ್ದು ಅಲ್ವಾ. ಸೀರೆ ಉಡುವ ಮೆಥಡ್ ಎಲ್ಲ ಎಲ್ಲರೂ ಕಲ್ತ್ಕೊಂಡ್ರಲ್ವಾ. ಯಾವ ಸಾರಿ ಆದರೂ ಉಡ್ಬೋದು, ರೇಷ್ಮೆ ಸೀರೆ ಆದರೂ ಅಷ್ಟೇ. ಈಗ ನಾನು ಕಾಟನ್ ಸಾರಿ ಹೇಗೆ ತೋರಿಸಿದೆ ಅದೇ ರೀತಿ ಕೆಳಗಡೆವರೆಗೆ ನೆರಿಗೆಗಳನ್ನು ಕೈಯಲ್ಲಿ ಒತ್ತಿ ಬಿಟ್ಟು ಉಟ್ಬಿಟ್ರೆ ನೀಟಾಗಿ ಕೂರತ್ತೆ. ಎಲ್ಲ ತುಂಬ ಜನ ಮುಂಚೆ ಅದನ್ನು ಐರನ್ ಮಾಡಿ ಏನೇನೋ ಮಾಡಿ ಇಟ್ಕೊಳ್ತಾರೆ. ಅಷ್ಟೆಲ್ಲ ಟೈಮ್ ತಗೊಂಡು ಮಾಡೋ ಅವಶ್ಯಕತೆನೇ ಇಲ್ಲ. ಟೈಮ್ ಇರೋರು ಮಾಡ್ಕೊಳ್ಬೋದು. ನಾನಂತೂ ಪಟ 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 ಅಂತಲೇ ಉಡುವವಳು, ಆ ಥರನೇ ಉಡುವವಳು. ಯಾವಾಗಲೂ ನೀಟಾಗಿ ಉಡ್ತೀನಿ. ಎಲ್ಲಿ ಫಂಕ್ಷನಿಗೆ ಹೋದ್ರು ಎಲ್ಲರೂ ನನ್ನನ್ನೇ ಸಾರಿ ಉಡ್ಸು ಬಾ ಅಂತ ಕರೆಯುವವರು. ಯಾವ ಫಂಕ್ಷನಿಗೆ ಹೋದ್ರು ಒಂದು ಅಷ್ಟು ಜನರಿಗೆ ಸಾರಿ ಉಡಿಸೋದು ಯಾವಾಗಲೂ ನನಗೆ ಸಿಗುವಂಥದ್ದು. ಈಗ ಅನಿಸ್ತದೆ ನಿಮಗೆ ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯ್ತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.